ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಇತ್ತೀಚೆಗೆ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಅದೇನು ಅಂದರೆ AIB ಎಕ್ಸಾಮ್ ಏನಿದೆ ಅದನ್ನು ಪಾಸ್ ಮಾಡದೆ ಯಾರೆಲ್ಲ ವಕೀಲಿ ವೃತ್ತಿಯನ್ನು ನಡೆಸ್ತಾ ಇರ್ತಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೋಬೇಕು ಮತ್ತು ಅವರಿಗೆ ನೀಡಿರುವಂಥ ಸನ್ನದ್ದೇನಿದೆ ಅಂದರೆ ಅವರಿಗೆ ನೀಡಿರುವಂಥ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿದೆ. ಏನು ಈ ವಿಚಾರ ಅಂತ ತಿಳಿಯೋದಾದರೆ, ಸುಮಾರು ಜನ ನಕಲಿ ವಕೀಲರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನು ನಾವು ನೋಡಿರ್ತೀವಿ. ಅಂದರೆ ವಕೀಲರ ಜೊತೆ ಅವರು ಜೂನಿಯರ್ ವಕೀಲರ ಆಫೀಸ್ಗಳಲ್ಲಿ ಸೇರಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಕೆಲವು ವಿಚಾರಗಳನ್ನ ಅವರಿಂದ ತಿಳ್ಕೊತಾರೆ. ನ್ಯಾಯಾಲಯದ ಕಾರ್ಯಕಲಾಪಗಳು, ಕಕ್ಷಿದಾರರ ಜೊತೆ ಹೇಗೆ ನಡ್ಕೋಬೇಕು, ಕಾನೂನಿನ ಎಲ್ಲ ವಿಚಾರಗಳನ್ನ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ಅಮಾಯಕರುಗಳಿಗೆ ಅವರು ತಾವು ಕೂಡ ವಕೀಲರು ಅಂತ ಹೇಳಿ ಕೇಸ್ಗಳನ್ನ ನಡೆಸ್ತೀವಿ ಅಂತ ಹೇಳಿ ಅಥವಾ ನಕಲಿ ದಾಖಲಾತಿಗಳನ್ನ ಪಡ್ಕೊಂಡು ವಕೀಲರಾಗಿ ಸೇವೆ ಸಲ್ಲಿಸ್ತಾ ಇದ್ರು ಅಂತ ಎಷ್ಟೋ ಜನಗಳನ್ನ ನಾವು ನೋಡಿರ್ತೀವಿ. ಈ AIB ಎಕ್ಸಾಮು 2011 ಮಾರ್ಚ್ನಿಂದ ಶುರುವಾಗಿರೋಂಥ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತ ಏನು ಕರಿತೀವಿ, ಇದು ಡೆಲ್ಲಿಯಿಂದ ನಡೆಸಲಾಗುತ್ತೆ. ಇದು ಪ್ರತಿ ವರ್ಷದಲ್ಲಿ 2 ಬಾರಿ ಒಂದು ಎಕ್ಸಾಮ್ನ ನಡೆಸ್ತಾರೆ. 6 ತಿಂಗಳಿಗೆ ಒಮ್ಮೆ ಈ ಎಕ್ಸಾಮ್ ನಡೆಯುತ್ತೆ. ನಾವು ಏನೆಲ್ಲ ಸಬ್ಜೆಕ್ಟ್ ಓದಿರ್ತೀವಿ ಎಲ್ಲ ಸಬ್ಜೆಕ್ಟ್ ಕೂಡ ಇದು ಓಪನ್ ಬುಕ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಪುಸ್ತಕಗಳನ್ನ ತೆಗೆದುಕೊಂಡು ಹೋಗಿ ಇಲ್ಲಿ ಎಕ್ಸಾಮ್ನ ಬರಿಬೋದಾಗಿರುತ್ತೆ. ಟಿಕ್ ಮಾರ್ಕ್ ಮಾಡುವಂಥ ಒಂದು ಎಕ್ಸಾಮ್ ಇದು. OMR ಶೀಟ್ನಲ್ಲಿ ನೀವೇನು ಟಿಕ್ ಮಾಡ್ತೀವಿ ಅದೇ ರೀತಿಯಾದಂಥ ಒಂದು ಪ್ರಕ್ರಿಯೆ ಇರುತ್ತೆ ಈ ಎಕ್ಸಾಮಲ್ಲಿ. ಇದರಲ್ಲಿ 3 hours ಎಕ್ಸಾಮ್ ಇದು. ಇದರಲ್ಲಿ ತುಂಬ ಸಬ್ಜೆಕ್ಟ್ಗಳು ಒಳಗೊಂಡಿರುತ್ತೆ. ಎಲ್ಲ ಆಲ್ಮೋಸ್ಟ್ ಆಲ್ ನೀವು ಏನು ಓದಿರ್ತೀರ 3 years 5 yearsಲ್ಲಿ ಅದರಲ್ಲಿರುವಂಥ ಅನೇಕ ವಿಚಾರಗಳನ್ನ ಇದು ಒಳಗೊಂಡಿರುತ್ತೆ. ಅದರಿಂದ ಇದು ಓಪನ್ ಬುಕ್ ಎಕ್ಸಾಮ್ ಆಗಿರುತ್ತೆ. ಇದನ್ನು ಕಂಪಲ್ಸರಿ ಪಾಸ್ ಮಾಡ್ಕೊಳ್ಳೇಬೇಕಾಗಿರುತ್ತೆ ನೀವು ಸರ್ಟಿಫಿಕೇಟ್ನ ತಗೊಳ್ಳೋದಕ್ಕೆ. ಅಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವೇನು ರಿಜಿಸ್ಟ್ರ್ ಮಾಡ್ಕೋತೀರಾ, ಯಾವುದೇ ಒಂದು ಸ್ಟೇಟಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಆ ಸ್ಟೇಟ್ನಲ್ಲಿರುವಂಥ ಬಾರ್ ಕೌನ್ಸಿಲ್ ಏನಿರುತ್ತೆ ಅಲ್ಲಿ ಹೋಗಿ ರಿಜಿಸ್ಟ್ರ್ ಮಾಡ್ಕೊಳ್ಳೋದಕ್ಕೆ ಈ AIB ಎಕ್ಸಾಮ್ನ ಪಾಸ್ ಮಾಡಿರಬೇಕಾಗಿತ್ತು. ಆದರೂ ಕೆಲವಷ್ಟು ಜನ AIB ಎಕ್ಸಾಮ್ನ ಪಾಸ್ ಮಾಡ್ಕೊಂಡಿರೋದಿಲ್ಲ, ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಅಂದರೆ 2010 ನಂತರ ಯಾರೆಲ್ಲ ವಕೀಲರಾಗಿ ವೃತ್ತಿ ಆರಂಭಿಸಿರ್ತಾರೆ ಅಂಥವ್ರಿಗೆ ಈ ಎಕ್ಸಾಮ್ನ 2 ವರ್ಷಗಳೊಳಗೆ ಪಾಸ್ ಮಾಡಿ ಈ ಒಂದು ಸರ್ಟಿಫಿಕೇಟ್ ಏನಿದೆ COP ಅಂತ ನಾವೇನು ಕರಿತೀವಿ, ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಂತ, ಇದನ್ನು ಪಡ್ಕೊಂಡು ನಂತರನೇ ಇವರು ವಕೀಲ ವೃತ್ತಿಯ ಡ್ರೆಸ್ ಏನಿದೆ, ಯೂನಿಫಾರ್ಮ್ ಏನಿದೆ ಅದನ್ನು ಹಾಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ ಅಂತ ಹೇಳಿ ಬಾರ್ ಕೌನ್ಸಿಲ್ ಇತ್ತೀಚೆಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಈ ವಿಚಾರ ತಿಳ್ಕೊಳ್ಳೋದಾದರೆ, ವಕೀಲರಾಗಿ ನೋಂದಾಯಿಸಿಕೊಂಡ 2 ವರ್ಷಗಳ ನಂತರವೂ ಅಖಿಲ ಭಾರತ ವಕೀಲರ ಪರೀಕ್ಷೆ AIB ಎಕ್ಸಾಮ್ ಏನಿದೆ ಅದನ್ನು ಪಾಸ್ ಮಾಡದೆ ವಕೀಲ ವೃತ್ತಿಯಲ್ಲಿ ತೊಡಗಿರುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಎಚ್ಚರಿಸಿದೆ. ಈ ಕುರಿತಂತೆ ರಾಜ್ಯದ ಎಲ್ಲ ವಕೀಲರ ಸಂಘಗಳಿಗೆ ಪತ್ರ ಬರೆದಿರುವ KSBC 2010 ಜುಲೈ 14 ಬಳಿಕ ವಕೀಲರ ಪರಿಷತ್ತಿನಲ್ಲಿ ವಕೀಲರಾಗಿ ನೋಂದಾಯಿಸಿಕೊಂಡಿರುವವರು 2 ವರ್ಷಗಳಲ್ಲಿ ಅಖಿಲ ಭಾರತ ವಕೀಲರ ಪರೀಕ್ಷೆ ಪಾಸಾಗಿರಬೇಕು. ಇಲ್ಲವಾದರೆ ಅಂಥವರು ವಕೀಲಿ ವೃತ್ತಿ ನಡೆಸುವಂತಿಲ್ಲ, ನ್ಯಾಯಾಲಯಗಳ ಮುಂದೆ ವಕೀಲರ ಸಮವಸ್ತ್ರ ಧರಿಸಿ ಹಾಜರಾಗುವಂತಿಲ್ಲ ಹಾಗೂ ವಕಾಲತ್ತು ಸಲ್ಲಿಸುವಂತಿಲ್ಲ. ಹೀಗಿದ್ದು ಕೆಲವರು ನಿಯಮ ಮೀರಿ ವರ್ತಿಸುತ್ತಿರುವುದು KSBC ಗಮನಕ್ಕೆ ಬಂದಿದೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಅಂಥ ವಕೀಲರ ಸನ್ನದು ಅಂದರೆ ಲೈಸೆನ್ಸ್ ಏನಿದೆ ಅದನ್ನು ಅಮಾನತು ಮಾಡಲಾಗುವುದು ಅಂತ KSBC ತಿಳಿಸಿದೆ. ಅಲ್ಲದೆ ಅಖಿಲ ಭಾರತ ವಕೀಲರ ಪರೀಕ್ಷೆ ಪೂರ್ಣಗೊಳಿಸದೆ ವಕಾಲತ್ತು ಹಾಕಿದ ಯಲಬುರ್ಗಾದ ವಕೀಲ ಆನಂದ್ ಉಳ್ಳಾಗಡ್ಡಿ ಅವರ ಲೈಸೆನ್ಸನ್ನು ಈಗಾಗಲೇ KSBC ಅಮಾನತುಗೊಳಿಸಿದೆ ಎಂದು ಪರಿಷತ್ ಪತ್ರದಲ್ಲಿ ತಿಳಿಸಿದೆ. ಸದಸ್ಯತ್ವ ಕೊಡದಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಇನ್ನು AIB ಪರೀಕ್ಷೆ ಪಾಸು ಮಾಡದ ಹಾಗೂ ಪ್ರಾಕ್ಟೀಸ್ ಪ್ರಮಾಣ ಪತ್ರ ಪಡೆಯದ ವಕೀಲರಿಗೆ ರಾಜ್ಯದ ಯಾವುದೇ ವಕೀಲರ ಸಂಘ ಸದಸ್ಯತ್ವ ನೀಡಬಾರದು ಹಾಗೂ AIB ಪಾಸಾಗದೆ ಪ್ರಾಕ್ಟೀಸ್ ಮಾಡುತ್ತಿದ್ದರೆ ಅದನ್ನು KSBCಗೆ ಸೂಕ್ತ ದಾಖಲಾತಿಗಳೊಂದಿಗೆ ತಿಳಿಸಬೇಕು ಅಂತೇಳಿ KSBC ರಾಜ್ಯದ ಎಲ್ಲ ವಕೀಲರ ಸಂಘಗಳಿಗೆ ಮನವಿ ಮಾಡಿದೆ. ಒಂದು ವೇಳೆ ಇಂತಹ ವಕೀಲರ ಕುರಿತು ಮಾಹಿತಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು KSBC ಪತ್ರದಲ್ಲಿ ಸ್ಪಷ್ಟಪಡಿಸಿದೆ. 2010 ಜುಲೈ 14 ನಂತರ ಕಾನೂನು ಪದವಿ ಪಡೆದಿರುವ ವಕೀಲರು ಭಾರತೀಯ ವಕೀಲ ಪರಿಷತ್ ನಡೆಸುವ AIB ಪರೀಕ್ಷೆ ಪಾಸು ಮಾಡುವುದು ಕಡ್ಡಾಯ. ವಕೀಲರಾಗಿ ನೋಂದಾಯಿಸಿಕೊಂಡ 2 ವರ್ಷಗಳಲ್ಲಿ AIB ಪರೀಕ್ಷೆ ಉತ್ತೀರ್ಣರಾಗದಿದ್ದಲ್ಲಿ ವಕೀಲಿ ವೃತ್ತಿ ನಡೆಸುವಂತಿಲ್ಲ ಅಂತೇಳಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಆದರೆ ನಾವು ಈ ಒಂದು LLBನ ಪಾಸ್ ಮಾಡಿದಾಗ ನಾವು AIB ಎಕ್ಸಾಮ್ನ ಕಟ್ಟಿ ಪಾಸ್ ಮಾಡಿ ನಂತರವೇ ನಾವು ಈ ಒಂದು ಬಾರ್ ಕೌನ್ಸಿಲಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು. ಆದರೆ ಕೆಲವರು ಹಾಗೆ ರಿಜಿಸ್ಟರ್ ಮಾಡ್ಕೊಂಡಿರೋವಂಥವ್ರು ಅಂದರೆ 2010 ಸಮಯದಲ್ಲಿ ಈ ಒಂದು ಕಂಡೀಷನ್ಸ್ಗಳು ಇಲ್ಲದೆ ಇರೋದ್ರಿಂದ ಹಾಗೆಲ್ಲ ಯಾರೆಲ್ಲ ಹೆಚ್ಚಾಗಿ ಈ ರೀತಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವರು ಖಂಡಿತವಾಗಿಯೂ AIB ಎಕ್ಸಾಮ್ನ ಬರೀಬೇಕು, ಪಾಸ್ ಮಾಡಬೇಕು ಅಂತೇಳಿ ಸುತ್ತೋಲೆ ಆಗಿದೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು.
ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.